ನಮ್ಮ ಪ್ರಾಂಶುಪಾಲರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ಇಂಥ ಒಂದು ಪ್ರೋಗ್ರಾಮ್ಗಳನ್ನ ನಮ್ಮ ಪ್ರಾಂಶುಪಾಲರಿಂದ ಹೆಚ್ಚಾಗಿ ಆಯೋಜನೆ ಮಾಡಿ ಮತ್ತೆ ಅದರ ಬಗ್ಗೆ ಈಗ ಅವರೊಂದು ನಿಮ್ಮನ್ನ ಉದ್ದೇಶಿಸಿ ಒಂದು ಎರಡು ಮಾತಾಡಬೇಕಂತ ಹೇಳ್ಬಿಟ್ಟು ನಾನು ಪ್ರಾಂಶುಪಾಲರನ್ನು ನಾನು ಕೇಳ್ಕೊಂಡೆ. ಹಾಗೂ ಉದ್ಯೋಗ ಆಕಾಂಕ್ಷಿಗಳೇ, ಈ ಒಂದು ದಿನ ರಾಮಕೃಷ್ಣ ಸರ್ ಈಗಾಗಲೇ ಹೇಳಿದ್ರು, ಒಂದು ವಾರದ ಮುಂಚೆ ಮಾತ್ರನೇ ನಾವು ಪ್ಲಾನ್ ಮಾಡ್ಲಿಕ್ಕಾಗಿದ್ದಿಲ್ಲ. ಹೋದ ವಾರ ನೀವೆಲ್ಲ ಇಲ್ಲೇ ಇದ್ರಿ, ಹೌದಲ್ವಾ? ಇಲ್ಲೊಂದು ಕಾರ್ಯಾಗಾರವನ್ನು ಸಹ ಮಾಡಿದ್ವಿ. ಆವತ್ತಿನ ದಿವಸನೇ ನಾವು ಚಂದ್ರಯ್ಯ ಸರ್ ಅವ್ರನ್ನ ಕೇಳಿದ್ವಿ, ಸರ್ ಈ ಕಾರ್ಯಾಗಾರಗಳು ಇವು ಎಲ್ಲ ಮಾಡ್ತಾ ಹೋದ್ರೆ ಮಾಡ್ತಾನೆ ಇರ್ತೀವಿ, ಇದು ನಡೀತಾ ಇರುತ್ತೆ, ಆದರೆ ಫೈನಲ್ ಆಗಿ ಒಂದು ಉದ್ಯೋಗ ಸಂದರ್ಶನ ಕಾರ್ಯಕ್ರಮವನ್ನೇ ಏರ್ಪಾಡು ಮಾಡೋಣ. ಈ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಸಹ ಇಲ್ಲಿಂದ ಆಚೆಗೆ ಹೋಗ್ಬೇಕು ಅಂದ್ರೆ, ಈ ಕಾಂಪೌಂಡ್ ಇಂದ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಆಚೆಗೆ ಹೋಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂದೊಂದು ಅಪಾಯಿಂಟ್ಮೆಂಟ್ ಲೆಟರ್ಗಳು ಕೂಡ, ಜಾಬ್ಗೆ ಆಫರ್ ಲೆಟರ್ಗಳು ಇರಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಅದೇ ಮೂಲಕ ನಾವು ಪ್ರಾಂಶುಪಾಲರನ್ನ ವಿನಂತಿಸಿದಾಗ ಅವರು ಸಂಪೂರ್ಣ ಒಪ್ಪಿಗೆಯನ್ನು ಸೂಚಿಸಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ನಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಹೆಡ್ ಆದಂತ ಪ್ರಸಾದ್ ಸರ್ ಅವರು ಇರಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾನು ನೆನಪು ಮಾಡ್ಕೊಂಡ. ಶ್ರೀನಿವಾಸ್ ಅವರು ಮತ್ತೆ ಪ್ರಸಾದ್ ಸರ್ ಅವರು ಏನೋ ಗೊತ್ತಿಲ್ಲ, ನನ್ನ ಮೇಲೆ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಏನಾದರೂ ಮಾಡೋದಾದ್ರೆ ಚಿಕ್ಕಬಳ್ಳಾಪುರ ಕಾಲೇಜುಗಳು ಅಂತ ಬಂದಾಗ ಚಂದ್ರಯ್ಯ ಸರ್ ಎಲ್ಲ ಸಹಕಾರ ಮಾಡ್ತಾರೆ ಅನ್ನೋ ಒಂದು ಆಶಯ ಇಟ್ಕೊಂಡು ನನ್ನ ಹತ್ರ ಬರ್ತಾರೆ. ಅವರ ಪ್ರೀತಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಿ, ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕಂತಿತ್ತು. ನನಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿಸ್ಬೇಕು ಅಂತಿತ್ತು. ಬಟ್ ಬೇರೆ ಬೇರೆ ಕಾರ್ಯ ಒತ್ತಡ ಮತ್ತೆ ನಾಳೆ ನಮ್ಮ ವಿದ್ಯಾರ್ಥಿನಿಯರಿಗೆ ಟೆಸ್ಟ್ ಇಂಟರ್ನೆಟ್ ಟೆಸ್ಟ್ ಅರೇಂಜ್ ಮಾಡ್ತಿದ್ದ ಬೇರೆ ಬೇರೆ ಕೆಲಸ ಒತ್ತಡದಿಂದ ನಾನು ಸಂಪೂರ್ಣವಾಗಿ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಇದ್ರದ್ದು ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ. ಇದ್ರ ಬಗ್ಗೆ ಏನಾದರೂ ಲೋಪದೋಷತೆ ನೀವು ತಿಳಿಸ್ಬೇಕಂತ ನಮಗೆ ಅಂತ ಮಕ್ಕಳೇ, ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಉದ್ದೇಶ ಇಷ್ಟೇ, ಡಿಗ್ರಿ ಆದ್ಮೇಲೆ ಸಾಕಷ್ಟು ಜನ ಉದ್ಯೋಗಕ್ಕೆ ಅವಕಾಶಕ್ಕಾಗಿ ಓಡಾಡ್ತಿರ್ತೀವಿ. ನಮ್ಮ ಕಡೆ ಮುಂದೆ ರ್ಯಾಂಕ್ ಪಡೆದಂಥ ಸ್ಟೂಡೆಂಟ್ಗಳು ಕೂಡ ಹಲವಾರು ಸಲ ಉದ್ಯೋಗ ಸಿಗದೇನೆ ಓಡಾಡಿದಂಥ ಸಂದರ್ಭಗಳು ಕಣ್ಮುಂದೆ ಇದ್ದಾವೆ. ನಾನು ಕೋಯೆಡ್ ಕಾಲೇಜಲ್ಲಿ ವರ್ಕ್ ಮಾಡುವಾಗ ಒಂದು BCA ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟ್ ಸುಮಾರು 2 ವರ್ಷಗಳಿಂದ ಪ್ರೈವೇಟ್ ಕಂಪ್ನಿಗಳಲ್ಲಿ ಉದ್ಯೋಗಕ್ಕಾಗಿ ಓಡಾಡ್ತಿದ್ದೆ. ಕಾರಣ ಇಷ್ಟೇ, ಇಂಗ್ಲಿಷ್ ಬರಲ್ಲ, ಬೇರೆ ಸ್ಕಿಲ್ಸ್ ಇಲ್ಲ ಅನ್ನೋ ಕಾರಣಕ್ಕೆ. ಅದಕ್ಕೆ ಏನಾದರೂ ಕೌಶಲ್ಯ ಹೊಂದ್ಕೊಳ್ಳುವಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ನಮ್ಮ ಮಕ್ಕಳು ಕೂಡ ಕೌಶಲ್ಯ ಆಧಾರಿತ ಒಂದು ಉದ್ಯೋಗಗಳನ್ನ ಗಿಟ್ಟಿಸಿರೋ ಉದ್ದೇಶ ಇಷ್ಟೇ. ಅದಕ್ಕಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಒಂದು ಸೆಮಿಸ್ಟರ್ಗೆ ಹೆಚ್ಚು ಕಮ್ಮಿ ಒಂದು 20-25 ಕಾರ್ಯಕ್ರಮ ಮಾಡ್ತಿರ್ತೀವಿ. ಬಟ್ ಅದ್ರ ಸದುಪಯೋಗ ಎಷ್ಟಾಗಿದೆ ಅಂತ ನಮ್ಗೆ ಆಮೇಲೆ ರಿಫ್ಲೆಕ್ಟ್ ಆಗುತ್ತೆ, ನೀವು ಉದ್ಯೋಗ ಪಡ್ಕೊಂಡಾದ್ಮೇಲೆ ಅಥವಾ ನೀವು ಸಕ್ಸಸ್ ಆದ್ಮೇಲೆ. ಹಂಗಾಗಿ ಇವತ್ತಿನ ಕಾರ್ಯಕ್ರಮ ಕೂಡ ಅಂಥದ್ದೇ ಆಶಯ ಇಟ್ಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ. ವಿದ್ಯಾರ್ಥಿಯರೇ, ಇವತ್ತು ನೇರ ಸಂದರ್ಶನ ಜಾಬ್ ಡ್ರೈವ್ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾಲೇಜು ಸಿಟಿಜನ್ ಕಾಲೇಜ್ ಆಗಿ ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣ ಕಾಲೇಜಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ವರ್ಷಗಳಿದ್ದು ಇಲ್ಲಿಗೆ 2 ವರ್ಷ ಬಂದಿದೆ. ಇಲ್ಲಿಗೆ ನಾವು ವರ್ಗಾವಣೆಗೊಂಡು ಅಥವಾ ಸ್ಥಳಾಂತರ ಆಗಿ ಹೊಸ ಕಾಲೇಜಿಗೆ 2 ವರ್ಷ ಆಗಿದೆ. ಮೊದಲೇ ಒಂದು ಆಪರ್ಚುನಿಟಿ ನಿಮಗೆ ಬಂದಿದೆ, ಉದ್ಯೋಗವನ್ನ ಕಂಡುಕೊಳ್ಳುವಂತ ಒಂದು ಆಪರ್ಚುನಿಟಿ. ಇದನ್ನ ಸರಿಯಾದ ರೀತಿಯಲ್ಲಿ ನಾವೆಲ್ಲ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮ, ಎಲ್ಲಕ್ಕಿಂತ ಹೆಚ್ಚಾಗಿ ಅತಿ ಮುಖ್ಯವಾದಂಥ ಕಾರ್ಯಕ್ರಮ. ಉದ್ಯೋಗನೇ ಮುಖ್ಯ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉದ್ಯೋಗದ ಅವಶ್ಯಕತೆ ತುಂಬ ಇದೆ. ಮೊದಲು ಹೇಳ್ತಾ ಇದ್ರು ಉದ್ಯೋಗ ಬೇಕಾಗಿಲ್ಲ ಅಂತ ಹೇಳಿ, ಇವತ್ತು ಬೇಕು, ಉದ್ಯೋಗ ಬೇಕು, ಆರ್ಥಿಕವಾಗಿ ನೀವು ಸಫಲರಾಗಬೇಕು. ಆದಾಗ ಸಮಾಜದಲ್ಲಿ ನಿಮ್ಮನ್ನ ನೋಡುವಂಥ, ನಿಮಗೆ ನೀಡುವಂಥ ಸ್ಥಾನಮಾನನೇ ಬೇರೆ ಇರುತ್ತೆ. ಯಾವಾಗಲೂ ಅಷ್ಟೇ
ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾಗಿದ್ದಾಗ ಮಾತ್ರ ನಿಮ್ಮ ಹಕ್ಕುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ಮೊದಲ ಒಂದು ಹಂತ, ಒಂದು ಮೊದಲ ಸ್ಟೆಪ್. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಿಬಿ ಚಂದ್ರಯ್ಯ ಸರ್ ಅವರು ಉನ್ನತವಾದಂಥ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಜಾಬ್ ಕೊಡಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾ ಉದ್ಯೋಗ ಕೇಂದ್ರದ ಅಧಿಕಾರಿಗಳು ಬಂದು ನಮ್ಮ ಕಾಲೇಜಿನ ಪ್ರಾಂಶುಪಾಲರನ್ನ ಸಂಪರ್ಕಿಸಿದಾಗ ಯಾವುದೇ ರೀತಿಯಾದಂತಹ ಇನ್ನು ಮುಂದೆ ಆಲೋಚಿಸಿದೆ ಓಕೆ ಮಾಡೋಣ ಅಂತ ಲಾಸ್ಟ್ ವೀಕ್ ಅಲ್ಲಿ ಸುಮಾರು ವಾರದ ಹಿಂದೆನೆ ಇದೊಂದು ಕಾರ್ಯಕ್ರಮ ಇದೆ ಆಡಿಟರ್ ರೂಮ್ ಅಲ್ಲಿ ಉದ್ಯೋಗಾಧಿಕಾರಿಗಳಿಂದ ಆಗಿತ್ತು. ಸೊ ಅವತ್ತೇ ನಿರ್ಧರಿಸಲಾಯಿತು ನೆಕ್ಸ್ಟ್ ವೀಕ್ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ. ಸೊ ಅದಕ್ಕೆ